ಆಕಾಶವಾಣಿ. ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ತ್ರಿವೇಣಿ ಎಂ ಗೌಡರ್, ಸೈಕ್ಯಾಟ್ರಿಸ್ಟ್. ಇವತ್ತು ಮಹಿಳೆಯರಲ್ಲಿ ಇತ್ತೀಚೆಗೆ ನಾವು ಕಾಣ್ತಾ ಇರುವಂತಹ ಮಾನಸಿಕ ಸಮಸ್ಯೆಗಳು ಯಾವ್ದ್ಯಾವುದು, ಯಾವ ಯಾವ ಸವಾಲುಗಳನ್ನ ಇತ್ತೀಚಿನ ಮಹಿಳೆಯರು ಎದುರಿಸ್ತಾ ಇದ್ದಾರೆ, ಪುರುಷರು ಹಾಗೂ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಗಳು ಒಂದೇ ರೀತಿ ಇರುತ್ತಾ, ಏನಾದ್ರೂ ವ್ಯತ್ಯಾಸ ಇರುತ್ತಾ, ಇದ್ರೆ ಅದಕ್ಕೆ ಕಾರಣಗಳೇನು, ಈ ಎಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಡಾಕ್ಟರ್ ತ್ರಿವೇಣಿ ಎಂ ಗೌಡರ್. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೇ, ಈ ಪ್ರಸಕ್ತ ಸನ್ನಿವೇಶದಲ್ಲಿ ಮಹಿಳೆಯರು ಎಲ್ಲಾ ರಂಗದಲ್ಲೂ ಇದ್ದಾರೆ. ಹಾಗಾಗಿ ಒತ್ತಡಗಳು ಮಹಿಳೆಯರಿಗೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇತ್ತೀಚಿನ ಸನ್ನಿವೇಶದಲ್ಲಿ ನಮ್ಮ ಮಹಿಳೆಯರು ಯಾವ್ಯಾವ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ? ಈ ಪ್ರಸಕ್ತ ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಈ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಅನ್ನೋ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಸರ್ವೆ ಪ್ರಕಾರ ಏನಂದ್ರೆ ಸರಿಸುಮಾರು 30% ಮಹಿಳೆಯರು ಈ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಕಾಯಿಲೆಗಳಿಗೆ ಒಳಗಾಗ್ತಾರೆ. ಕಾರಣಗಳು ಹಲವಾರು ಇರಬಹುದು. ಒಂದು, ಮಹಿಳೆಯರು ಈಗ ಮನೆಯಲ್ಲೂ ಕೆಲಸ ಮಾಡ್ತಾರೆ, ಮತ್ತೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ಮತ್ತೆ ಅವ್ರಿಗೆ ಕೆಲವೊಂದು ಚೇಂಜಸ್ ಪರ್ಟಿಕ್ಯುಲರ್ ಟು ವುಮೆನ್ ಏನಂದ್ರೆ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಕಾರಣಗಳಿಂದ ಮಹಿಳೆಯರು ಹೆಚ್ಚಾಗಿ ಕೆಲವೊಂದು ಕಾಯಿಲೆಗಳು, ಉದಾಹರಣೆಗೆ ಈ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಅನ್ನೋದು ಮಹಿಳೆಯರಲ್ಲಿ 3 ಪಟ್ಟು ಜಾಸ್ತಿ ಇರುತ್ತೆ ಗಂಡು ಮಕ್ಕಳಿಗೆ ಹೋಲಿಸಿದ್ರೆ. ಅದೇ ರೀತಿ ಗಂಡು ಮಕ್ಕಳಲ್ಲಿ ಜಾಸ್ತಿ ನಾವು ಈ ಸಬ್ಸ್ಟೆನ್ಸ್ ಯೂಸ್ ಅಂತ ಹೇಳ್ತೀವಿ, ಅಂದ್ರೆ ಧೂಮ್ರಪಾನ, ಮದ್ಯಪಾನ, ಈ ಸ್ಕಿಜೋಫ್ರೀನಿಯಾ, ಬೈಪೋಲಾರ್ ಡಿಸಾರ್ಡರ್, ಇದು ಜಾಸ್ತಿ ಹೆಚ್ಚು ಕಮ್ಮಿ ಮಹಿಳೆ ಮತ್ತು ಗಂಡಸರಲ್ಲಿ ಒಟ್ಟಿಗೆ ಇರುತ್ತದೆ. ಆದ್ರೆ ಗಂಡಸರಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ ಇರುತ್ತೆ. ಆದ್ರೆ ಹೆಂಗಸರಲ್ಲಿ ಈ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಅಂತ ಏನ್ ಹೇಳ್ತೀವಲ್ಲ, ಅದು ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು PTSD ಅಂತ ನೀವು ಕೇಳಿರ್ಬೋದು. ಏನಾದ್ರೂ ಒಂದು ಹಿಂದಿನ ಘಟನೆ, ಕಹಿ ಘಟನೆ ಆಗಿದ್ರೆ ಜೀವನದಲ್ಲಿ ಮರುಕಳಿಸುವಂತದ್ದು 7ರಲ್ಲಿ 1 ಮಹಿಳೆಗೆ ಅದು ಆಗುತ್ತೆ. ಇನ್ನೊಂದು ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿ ಹದಿಹರಿಯೋದ್ರಲ್ಲಿ ನೋಡ್ತೀವಿ. ಅದಕ್ಕೆ ನಾವು ಅನರೆಕ್ಸಿಯಾ ಅಂತ ಹೇಳ್ತೀವಿ, ಅನರೆಕ್ಸಿಯಾ ನರ್ವೋಸ, ಬುಲಿಮಿಯಾ ನರ್ವೋಸ, ಇದು ಹೆಚ್ಚು ಹದಿಹರಿಯೋದರಲ್ಲಿ ನೋಡ್ತೀವಿ. ಅಂದ್ರೆ ಹದಿಹರಿಯೋದರಲ್ಲಿ ಏನು ತೊಂದರೆ ಆಗ್ತದೆ ಅಂದ್ರೆ ಬಾಡಿ ಇಮೇಜ್ ಇಶ್ಯೂಸ್. ನಾನು ಸಣ್ಣ ಇರಬೇಕು, ಎಲ್ಲರೂ ನನ್ನ ಹೊಗಳಬೇಕು, ನಾನು ಬೇರೆ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಬೇಕು. ಸೊ ಈ ರೀತಿ ಹದಿಹರಿಯೋದ್ರಲ್ಲಿ ಆ ರೀತಿ ಪ್ರಾಬ್ಲಮ್ಸ್ ನ ನೋಡ್ತೀವಿ. ಇನ್ನು ವಯಸ್ಸಾದ ಮೇಲೆ ಡಿಪ್ರೆಷನ್ ಅಂತ ಕಾಣಬಹುದು, ಅದಕ್ಕೆ ಲೇಟ್ ಆನ್ಸೆಟ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಸೇಮ್ ಹಾರ್ಮೋನಲ್ ಚೇಂಜಸ್ ಇರಬಹುದು, ಅಥವಾ ಹಸ್ಬೆಂಡ್ ತೀರ್ಕೊಂಡು ಹೋಗಿರೋದು, ಸೋಷಿಯಲ್ ಸಪೋರ್ಟ್ ಇಲ್ಲದೆ ಇರಬಹುದು, ಅಥವಾ ತಮ್ಮ ಬಗ್ಗೆ ತಮಗೆ ನಾವು ಹೊರೆ ಆಗ್ತಿದೀವಿ ನಮ್ಮ ಮಕ್ಕಳಿಗೆ ಅಂತ ಅನ್ಭವಿಸೋದು. ಸೊ ಈ ರೀತಿ ಎಷ್ಟೊಂದು ಪ್ರಾಬ್ಲಮ್ಸ್ ಇಂದ ಏನಾಗುತ್ತೆ, ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರು ಒಂದೊಂದು ಪ್ರಾಬ್ಲಮ್ಸ್ ನ ಅನುಭವಿಸ್ತಾರೆ. ನೀವು ಹೇಳಿದ್ರಿ ಮಹಿಳೆಯರಲ್ಲಿ ಡಿಪ್ರೆಷನ್ ಹೆಚ್ಚಿರತ್ತೆ, ಪುರುಷರಲ್ಲಿ ಧೂಮಪಾನ ಮತ್ತೆ ಆಲ್ಕೋಹಾಲ್ ಸೇವನೆಯಿಂದ ಅವರಿಗೆ ಮಾನಸಿಕ ಸಮಸ್ಯೆಗಳು ಕಾಡುವಂಥದ್ದು ಅಂತ. ಅಂದ್ರೆ ಈ ಎರಡೇ ವ್ಯತ್ಯಾಸನ ಅವರಿಬ್ಬರಲ್ಲಿ ಬರುವಂತಹ ಮಾನಸಿಕ ಕಾಯಿಲೆಗಳಲ್ಲಿ? ಇದು ನಾವು ಕಾಯಿಲೆಯಲ್ಲಿ ವ್ಯತ್ಯಾಸ. ಇನ್ನ ಪ್ರೆಸೆಂಟೇಷನ್ ಅಲ್ಲಿ ವ್ಯತ್ಯಾಸಗಳು ಕಾಣಬಹುದು. ಫಾರ್ ಎಕ್ಸಾಂಪಲ್, ಸಬ್ಸ್ಟೆನ್ಸ್ ಅಂದ್ರೆ ಧೂಮ್ರಪಾನ, ಮದ್ಯಪಾನ ಅಂತ ಹೇಳ್ತೀವಲ್ಲ, ಮದ್ಯಪಾನದಲ್ಲಿ ಟೆಲಿಸ್ಕೋಪಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಏನಂದ್ರೆ ಮಹಿಳೆಯರು ಅತಿ ಬೇಗ ಡಿಪೆಂಡೆನ್ಸ್ ಅಂತ ಕರಿತೀವಿ. ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ, ಅಂದ್ರೆ ದಿನನಿತ್ಯ ಬಳಸುವಂಥದ್ದು, ಮುಂಚೆಗಿಂತ ಜಾಸ್ತಿ ಬಳಸುವಂಥದ್ದು, ಅಥವಾ ಏನಾದ್ರೂ ಕುಡಿದೇ ಇದ್ರೆ ಅವ್ರಿಗೆ ತೊಂದರೆ ಆಗುವಂತ, ಕೈ ನಡಕ, ನಿದ್ದೆ ಬರುವಂತ, ಅತಿ ಹೆಚ್ಚು ಕ್ರೇವಿಂಗ್ ಬರುವಂಥದ್ದು, ಅಥವಾ ಆಲ್ಕೋಹಾಲ್ ಇಂಪಾರ್ಟೆಂಟ್ ಅಂತ ಅನ್ಸೋದು. ಸೊ ಈ ಡಿಪೆಂಡೆನ್ಸ್ ಮಹಿಳೆಯರು ಬೇಗ ಪುರುಷರಿಗೆ ಕಂಪ್ಲೇಂಟ್ ಮಾಡಿದ್ರೆ, ಅದೇ ರೀತಿ ಕಾಂಪ್ಲಿಕೇಶನ್ಸ್ ಬೇಗ ಆಗುತ್ತೆ ಮಹಿಳೆಯರಿಗೆ. ಅದೇ ರೀತಿ ಅವರು ಟ್ರೀಟ್ಮೆಂಟ್ ಕೂಡ ಬೇಗ ತಗೋತಾರೆ. ಸೊ ಇದು ಒಂದು ವ್ಯತ್ಯಾಸ. ಇನ್ನೊಂದು, ಆಮೇಲೆ ಮಹಿಳೆಯರಲ್ಲಿ ಜಾಸ್ತಿ ನಾವು ಈ ಹಳ್ಳಿ ಕಡೆ ಎಲ್ಲ ನಾವು ಜಾಸ್ತಿ ಏನಾಗ್ತದೆ, ಇದು ತುಂಬಾ ಕಾಮನ್, ಈ ಕಡಿಪುಡಿ ಯೂಸ್ ಮಾಡುವಂಥದ್ದು. ಸೊ ಅದು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಆಮೇಲೆ ಆಲ್ಕೋಹಾಲ್ ಸರ್ವೆ ಪ್ರಕಾರ ಅಂತ 2 to 3% ಇಂಡಿಯಾದಲ್ಲಿ ವುಮೆನ್ ಯೂಸ್ ಮಾಡೋದು ಅಂತ. ಅದೇ ಆದ್ರೆ ಪುರುಷರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಮಹಿಳೆಯರು ಕಾರಣ ಕುಡಿಯೋದು ಏನು ಅಂದ್ರೆ, ಪುರುಷರು ಖುಷಿಗಾಗಿ ಜಾಸ್ತಿ ಕುಡಿತಾರೆ. ನಾನು ಹೊರಗಡೆ ಹೋಗ್ತೀನಿ, ನನ್ ಖುಷಿ ಸಿಗುತ್ತೆ ಫ್ರೆಂಡ್ಸ್ ಜೊತೆ. ಮಹಿಳೆಯರು ಏನಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ, ನೆಗೆಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ನನಗೆ ಬೇಜಾರಾಗ್ತಿದೆ, ನಂಗೆ ದುಃಖ ಆಗ್ತಿದೆ, ನಂಗೆ ಯಾರು ಇಲ್ಲ, ನಾನು ಒಬ್ಬಂಟಿ, ಅದು ಒಂದು ಕೂಡ ಕಾರಣ ಆಗ್ಬೋದು. ಅದೇ ರೀತಿ ನಾವು ತುಂಬಾ ಕೇಸಸ್ ನೋಡ್ತೇವೆ. ಯಜಮಾನ್ರು ನಮ್ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಟ್ರು, ಈಗ ಯಜಮಾನ್ರು ತೀರ್ಕೊಂಡ್ರು, ನಂಗೆ ಯಾರು ಇಲ್ಲ, ನಾನು ಒಬ್ಬಂಟಿ, ನಂಗೆ ಹಣಕಾಸಿನ ತೊಂದರೆ ಆಗ್ತದೆ, ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಇದು ಒಂದು ರೀತಿ. ಈಗ ಡಿಪ್ರೆಷನ್ಗೆ ಕೆಲವೊಂದು ಗುಣಲಕ್ಷಣಗಳು ಇರುತ್ತೆ. ಒಂದು ಸ್ಯಾಡ್ನೆಸ್ ಅಂತ, ಬೇಜಾರಾಗುವಂಥದ್ದು, ಅಥವಾ ನಂಗೆ ಶಕ್ತಿನೇ ಇಲ್ಲದೆ ಇರುವಂಥದ್ದು, ನಂಗೆ ಏನ್ ಮಾಡಿದ್ರು ನಂಗೆ ಖುಷಿ ಕೊಡದೆ ಇರುವಂಥದ್ದು. ಸೊ ಈ ರೀತಿ ಕೆಲವೊಂದು ಗುಣಲಕ್ಷಣಗಳಿರುತ್ತೆ. ಮಹಿಳೆಯರಲ್ಲಿ ಯಾವ್ದು ಜಾಸ್ತಿ ಅಂದ್ರೆ, ನಾನು ಯಾಕೆ ಬದುಕಿರ್ಲಿ, ನಾನು ಬದುಕಿದ್ದು ಪ್ರಯೋಜನ ಇಲ್ಲ, ನನ್ನ ಜೀವನಕ್ಕೆ ಬೆಲೆ ಇಲ್ಲ, ಅಥವಾ ಅತಿಯಾದ ಗಿಲ್ಟ್ ಕಾಣುವಂಥದ್ದು, ನನ್ನಿಂದಾನೇ ಹಿಂಗಾಯ್ತು, ನನ್ನ ಜೀವನನೇ ಸರಿ ಇಲ್ಲ, ನಾನೇ ಸರಿ ಇಲ್ಲ, ಈ ರೀತಿ, ಅಥವಾ ಬೇಜಾರಾಗುವಂಥದ್ದು,
ಆಗುವಂಥದ್ದು, ಅಥವಾ ಸೊಮ್ಯಾಟಿಕ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೈಕೈ ನೋವು ಬರುವಂಥದ್ದು, ಏನೇ ಮಾಡಕ್ ಹೋದ್ರು ಮೈಕೈ ನೋವು, ಅದೇನಾಗುತ್ತೆ ಈ ರೀತಿ ಸಮಸ್ಯೆಗಳು ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇನ್ನ ಒಂದು ಕಾಯಿಲೆಗೆ ಬಂತು ಅಂದ್ರೆ ಕೆಲವೊಂದು ಕಾಯಿಲೆಗಳು ಮಹಿಳೆಯರಲ್ಲಿ ಒಳ್ಳೆ ಪ್ರೋಗ್ನೋಸ್ಟಿಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಕಿಜೋಫ್ರಿನಿಯಾ ಅಂತ ಹೇಳಿದ್ರೆ ಅವ್ರದ್ದು ಕೋರ್ಸ್ ಆಫ್ ದ ಇಲ್ನೆಸ್ ಮಹಿಳೆಯರಲ್ಲಿ ಬೆಟರ್ ಇರುತ್ತೆ. ಆ ರೀತಿ ಕೆಲವೊಂದು ಗುಣಲಕ್ಷಣಗಳು ಚೇಂಜಸ್ ಇರುತ್ತೆ ಮಹಿಳೆಯರು ಮತ್ತೆ ಪುರುಷರಲ್ಲಿ. ಡಾಕ್ಟರ್, ನೀವು ಹೇಳಿದ್ರಿ ನಮ್ಮ ಅಂಕಿ ಅಂಶಗಳು ಈ ರೀತಿ ಹೇಳುತ್ತೆ ಅಂತ. ಯಾವ ತರ ಸರ್ವೆ ಮಾಡ್ತೀರಾ ನೀವು? ಆಕ್ಚುಲಿ ಸರ್ವೆಗಳೆಲ್ಲ ಗುಡ್ ಕ್ವಾಲಿಟಿ ಆಗೋದು ಹೊರ ದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ಅಥವಾ US ಅಲ್ಲಿ. ಇಂಡಿಯಾದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಆಗುತ್ತೆ. ಅದ್ರ ಪ್ರಕಾರ ನೋಡುವಂತಾದ್ರೆ ಅದೇ ಹೇಳದ್ನಲ್ಲ ನಾನು, 10% NDS ಅಂತ ಹೇಳ್ತೀವಿ, ನಿಕೋಟಿನ್, ಅದೇ ರೀತಿ ಕಡ್ಡಿ ಪುಡಿ, ಗುಟ್ಕಾ ಆ ತರ ಯೂಸ್ ಮಾಡುವಂಥದ್ದು, 2-3% ಆಲ್ಕೋಹಾಲ್ ಯೂಸ್ ಮಾಡುವಂಥದ್ದು. ಈ ಡಿಪ್ರೆಷನ್ ಅರೌಂಡ್ 25% ವುಮೆನ್, 25-30 ಇದು ಸ್ವಲ್ಪ ಚೇಂಜಸ್ ಆಗುತ್ತೆ. ಇನ್ನ ಒಂದು ಏನ್ ಪ್ರಾಬ್ಲಮ್ಸ್ ಅಂದ್ರೆ ಸರ್ವೆಗಳು ಅದೆಲ್ಲ ಏನ್ ಮಾಡುತ್ತೆ, ಒಂದು ಸ್ಟ್ಯಾಂಡರ್ಡೈಸ್ ಟೂಲ್ಸ್ ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನೇರ್ ಅಂತ ಹೇಳ್ತೀವಿ, ಅದು ನಮ್ಮ ಸೈಕ್ಯಾಟ್ರಿಲ್ ಜಾಸ್ತಿ ಯೂಸ್ ಮಾಡ್ತೀವಿ, ಅಥವಾ ಒಂದು ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಅಂತ ಹೇಳ್ತೀವಿ, ICD-10, DSM ಆ ತರ. ಕೆಲವೊಂದ್ಸಲ ಏನಾಗುತ್ತೆ, ಎಷ್ಟೊಂದು ಜನ ಮಹಿಳೆಗಳು ಆ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿರೋದಿಲ್ಲ, ಬಟ್ ಅವ್ರ ಸಮಸ್ಯೆನ ಅನುಭವಿಸ್ತಿರ್ತಾರೆ. ಅಂದ್ರೆ ಕ್ರೈಟೀರಿಯಾ ಅಂದ್ರೆ ಇಷ್ಟು ದಿನ ಅವ್ರಿಗೆ ಸಮಸ್ಯೆಗಳಿರೋದಿಲ್ಲ ಅಥವಾ ಆ ಮಟ್ಟಿಗೆ ಇರೋದಿಲ್ಲ, ಬಟ್ ಅವರು ಕೂಡ ಆ ಸಮಸ್ಯೆಗಳಿಂದ ಬಳಲ್ತಾರೆ. ಅಂತ ಜನ ಏನಾಗುತ್ತೆ ಈ ಸರ್ವೆದಲ್ಲಿ ಮಿಸ್ ಆಗ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವು ಹೇಳಿದಂಗೆ ಕ್ವಶನೇರ್ ಅವ್ರು ಥೆರಪಿಗೆ ಬಂದಾಗ, ಅಂದ್ರೆ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ನಿಮ್ಮ ಹತ್ರ ಬಂದಾಗ ಮಾತ್ರ ನೀವು ಅದನ್ನ. ಬಟ್ ಕೆಲವೊಂದು ಸಲ ಸರ್ವೆಗಳಲ್ಲಿ ಏನ್ ಮಾಡ್ತಾರೆ, ಒಂದು ಜನರಲ್ ಹೆಲ್ತ್, ಫಾರ್ ಎಕ್ಸಾಂಪಲ್ PHQ ಅಂತ ಯೂಸ್ ಮಾಡೋದು, ಆ ರೀತಿ ಯೂಸ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಯಾರಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವ್ರಿಗೂ ಆ ಸಮಸ್ಯೆ ಆಗ್ಬೋದು, ಅಥವಾ ಅವರು ಬೇರೆ ರೀತಿ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ, ಅವರು ಮಿಸ್ ಔಟ್ ಆಗ್ತಾರೆ. ಡಾಕ್ಟರ್, ನನಗೆ ಇಲ್ಲೊಂದು ಕುತೂಹಲದ ಪ್ರಶ್ನೆ. ನೀವು ಸರ್ವೆ ಮಾಡಿದಾಗ ಜನರಲ್ ಆಗಿ ನೀವು ಅದೇ ಹೇಳಿದ್ರಲ್ಲ ಕ್ವೆಶ್ಚನೇರ್, ಅದಕ್ಕೆ ಒಂದಷ್ಟು ಜನ ಉತ್ತರಗಳನ್ನ ಕೊಟ್ಟಿರ್ತಾರೆ, ಆದ್ರೆ ಮಾನಸಿಕ ಸಮಸ್ಯೆ ಇದೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಸೊ ಇದ್ರಿಂದ ಸರ್ವೆಯಿಂದ ನೀವಾಗೆ ನಿಮಗೆ ಸಮಸ್ಯೆ ಇದೆ ಅಂತ ಅವ್ರಿಗೆ ಹೇಳೋವಂಥದ್ದಾಗ್ಲಿ, ಅವರು ಅವಾಗ ಕಂಡುಹಿಡ್ಕೊಂಡು ನಿಮ್ಮ ಹತ್ರ ಬರೋವಂಥದ್ದಾಗ್ಲಿ, ಈ ತರ ಪ್ರಮೇಯಗಳು ಯಾವ್ದಾದ್ರು ಬಂದಿದ್ಯಾ, ಪ್ರಸಂಗ ಏನಾದ್ರು? ನನ್ನ ನಾಲೆಜ್ ತಕ್ಕಂಗೆ ಸರ್ವೆಗಳಲ್ಲಿ ಯೂಶಲಿ ಅವರು ನಿಮ್ಗೆ ಬನ್ನಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಮಾಡೋದಿಲ್ಲ. ಇಟ್ಸ್ ಮೋಸ್ಟ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬೇಸ್ ಇರುತ್ತೆ. ಸೊ ಇಟ್ಸ್ ವೆರಿ ಲೆಸ್ ಅವ್ರು ಹೇಳೋವಂಥದ್ದು, ನಿಮ್ಗೆ ತೊಂದರೆ ಇದೆ ಬನ್ನಿ ನಾವು ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ. ಅನ್ಲೆಸ್ ಏನಾದ್ರೂ ಒಂದು ಕೆಲವೊಂದು ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಮಾಡುವಂತದ್ದಾದ್ರೆ ಅದರಲ್ಲಿ ಪ್ರಾಯಶಃ ಅವ್ರು ಹೇಳ್ಬಹುದು. ಬಟ್ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ಯಾರು ನಿಮ್ಗೆ ಈ ತರ ಸಮಸ್ಯೆ ಇದೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಲಾರ್ಜ್ ಸ್ಕೇಲ್ ಅಲ್ಲಿ ಅದು ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ಈ ಸರ್ವೆ ಒಂದು ಅಂಕಿ ಅಂಶಗಳಿಗೆ ಮಾತ್ರ. ಹೌದು. ಓಕೆ, ಯಾಕೆ ಮಹಿಳೆಯರಿಗೆ ಮಾನಸಿಕ ಆರೋಗ್ಯ ಮುಖ್ಯ ಆಗುತ್ತೆ ಡಾಕ್ಟ್ರೆ? ಮಹಿಳೆಯರ ಜೀವನ ಶೈಲಿ ಬೇರೆ ತರ ಇರುತ್ತೆ. ಯಾಕಂದ್ರೆ ಮಹಿಳೆಯರಲ್ಲಿ ಹಾರ್ಮೋನಲ್ ಚೇಂಜಸ್ ನೋಡ್ತೀವಿ ನಾವು. ಅದು ಜಾಸ್ತಿ ಯಾವಾಗ ಇರುತ್ತೆ, ಪ್ಯೂಬರ್ಟಿ ಟೈಮಲ್ಲಿ ಇರುತ್ತೆ, ಮೆನೋಪಾಸಲ್ ಟೈಮಲ್ಲಿ ಇರುತ್ತೆ, ಪೋಸ್ಟ್ ಮೆನೋಪಾಸಲ್ ಟೈಮಲ್ಲಿ ಇರುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ. ಅದು ಹೆಚ್ಚಾಗಿ ನಾವು ಪುರುಷರಲ್ಲಿ ಅದು ನೋಡೋದಿಲ್ಲ. ಸೊ ಈ ಹಾರ್ಮೋನಲ್ ಚೇಂಜಸ್ ಏನ್ ಮಾಡುತ್ತೆ, ಅದು ತುಂಬಾ ಎಫೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಸ್ಟ್ರೋಜನ್ ಅಂತ ಕೇಳಿರ್ತೀವಿ, ಪ್ರೊಜೆಸ್ಟ್ರಾನ್ ಅಂತ ಕೇಳಿರ್ತೀವಿ. ಈಸ್ಟ್ರೋಜನ್ ಪ್ರಮಾಣ ಏನಾಗಿರುತ್ತೆ ಪೋಸ್ಟ್ ಮೆನೋಪಾಸಲ್ ಅಲ್ಲಿ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಪೋಸ್ಟ್ ಮೆನೋಪಾಸಲ್ ಅಲ್ಲಿ ಜಾಸ್ತಿ ಕಾಯಿಲೆಗಳನ್ನ ನೋಡುವಂಥದ್ದು. ಮತ್ತೆ ಇದೇನಾಗುತ್ತೆ, ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಅದು ಕಮ್ಮಿ ಪ್ರಮಾಣ ಇರುತ್ತೆ. ಅದಕ್ಕೆ ನಾವು ಪೆರಿನೇಟಲ್ ಅಂತಾನೆ ಸಪರೇಟ್ ಇದೆ ಬ್ರಾಂಚ್. ಅದ್ರಲ್ಲಿ ಏನಾಗುತ್ತೆ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಸೈಕೋಸಿಸ್ ಆ ರೀತಿ. ಏನಕ್ಕೆ ಈಸ್ಟ್ರೋಜನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಸ್ಟ್ರೋಜನ್ ಬೇರೆ ಕೆಮಿಕಲ್ಸ್ ನಾವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಅದು ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೆರೋಟೋನಿನ್ ಅಂತ, ಇಫ್ ಐ ಕ್ಯಾನ್ ಟೆಲ್ ಇನ್ ಬೇಸಿಕ್ಲಿ ಈ ತರ ಕಂಟ್ರೋಲ್ ಮಾಡುತ್ತೆ. ಸೊ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. HPA ಆಕ್ಸಿಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ರೆಗ್ಯುಲೇಷನ್ ಹೆಚ್ಚು ಕಮ್ಮಿ ಆಗುವಂಥದ್ದು. ಸೊ ಇದು ಮಹಿಳೆಯರಲ್ಲಾಗುತ್ತೆ. ಇದು ನಾನು ಬಯಾಲಜಿಕಲ್ ಆಗಿ ಹೇಳುವಂಥದ್ದು. ಸೋಷಿಯಲ್ ಆಗಿ ನಾನು ಹೇಳಬೇಕು ಅಂದ್ರೆ, ಮಹಿಳೆಯರಲ್ಲಿ ಅವ್ರ ರೋಲ್ಸ್ ಡಿಫ್ರೆಂಟ್ ಇರುತ್ತೆ. ಈವೊಂದು ಅವ್ರು ಏನಾದ್ರು ದೊಡ್ಡ ಕಂಪ್ನಿಲಿ ವರ್ಕ್ ಮಾಡ್ತಿದ್ರು, ಅವ್ರಿಗೆ ಏನಂತಾರೆ ಮನೇಲಿ ಹೌಸ್ ವೈಫ್ ತರ ನೋಡ್ತಾರೆ. ಸೊ ಅವ್ರಿಗೆ ಜಾಸ್ತಿ ಒತ್ತಡ ಇರುತ್ತೆ. ನೀನ್ ಏನೇ ಆಗಿರು ಬೇರೆ ಕಡೆ ಹೊರಗಡೆ ಹೋದ್ರೆ ಮನೇಲಿ ನೀನ್ ಕೆಲಸ ಮಾಡು. ಸೊ ಅವ್ರಿಗೆ ಒತ್ತಡ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಈ ಒಂದು ಮಕ್ಳು ಇಬ್ಬರದೇ ಆದ್ರೂ ಮಕ್ಕಳನ್ನ ನೋಡ್ಕೊಳ್ಳೋದು ಅದೊಂದು ಕಷ್ಟ ಆಗುವಂಥದ್ದು. ಮತ್ತೆ ಈ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು, ಮಹಿಳೆಯರು ಎಂತದೇ ಎತ್ತರದ ಪೊಸಿಷನ್ಗೆ ಹೋದ್ರು ಮಹಿಳೆನಾ ಅವಳಿಗೆ ಏನ್ ಮಾಡಕ್ಕಾಗತ್ತೆ, ಅವಳಿಗೆ ಏನ್ ಈಸಿ ಟಾಸ್ಕ್ ಕೊಟ್ಬೋಣ ಅಷ್ಟೇ ಆಗುವಂಥದ್ದು. ಸೊ ಈ ರೀತಿ ಡಿಸ್ಕ್ರಿಮಿನೇಷನ್ ಫ್ಯಾಮಿಲಿ ಅಷ್ಟೇ ಅಲ್ಲ, ನಾವು ವರ್ಕ್ ಪ್ಲೇಸ್ ಅಲ್ಲೂ ನೋಡುವಂಥದ್ದು. ಮತ್ತೆ ಇನ್ನೊಂಥದ್ದು ವೈಲೆನ್ಸ್ ಅಂತ ಹೇಳ್ತೀವಿ, ಶೋಷಣೆ, ಮನೇಲಿ ವೈಲೆನ್ಸ್, ಮಾನಸಿಕವಾಗಿ ವೈಲೆನ್ಸ್ ಆಗುವಂಥದ್ದು, ಏನ್ ಬೇಕೋ ಅದು ಕೊಡದೇ ಇರುವಂಥದ್ದು, ಹೊಡೆಯುವಂಥದ್ದು ಅಥವಾ ಸೆಕ್ಷುವಲ್ ವೈಲೆನ್ಸ್ ಆಗುವಂಥದ್ದು. ಸೊ ಇದೆಲ್ಲ ಏನಾಗುತ್ತೆ ಮಹಿಳೆಯರಲ್ಲಿ ಜಾಸ್ತಿ. ಈ ಮಾನಸಿಕ ಅಸ್ವಸ್ಥತೆ ನೀವೇನು ಹೇಳಿದ್ರಿ, ಡಿಪ್ರೆಷನ್ ಆಗಿರ್ಬೋದು ಅಥವಾ ಖಿನ್ನತೆ ಆಗಿರ್ಬೋದು, ಇದೆಲ್ಲ ಮಹಿಳೆಯರಿಗೆ ದೀರ್ಘಕಾಲದ ಸಮಸ್ಯೆಯನ್ನ ತಂದೊಡ್ಬಹುದಾ ಅಥವಾ ಕೆಳಮಟ್ಟದಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗೋವಂಥದ್ದ, ಹೇಗೆ? ಸ್ಟಡೀಸ್ ಪ್ರಕಾರ ನಾನು ಹೇಳೋದಾದ್ರೆ 100 ಜನದಲ್ಲಿ ಡಿಪ್ರೆಷನ್ ಇದ್ರೆ ಸರಿ ಹೋಗೋದು ಕೇವಲ 30-40, ಇನ್ನು 60 ಜನ ಹಾಗೆ ಇರ್ತಾರೆ. ಹೇಗೆ ನಾವು ಕಮ್ಮಿ ಮಾಡಬಹುದು ಅವ್ರಿಗೆ ದೀರ್ಘಕಾಲದಾಗಿ? ಉದಾಹರಣೆಗೆ ಏನಂದ್ರೆ, ಅವ್ರಿಗೆ ಒಳ್ಳೆ ಸಪೋರ್ಟ್ ಇರಬೇಕು, ಅವ್ರು ಬಂದು ತೋರಿಸ್ಬೇಕು. ಅದಕ್ಕೆ ಏನಾಗುತ್ತೆ ಹೇಳಿ, ಈಗ ನಿಮ್ಗೆ ಏನೋ ಒಂದು ಕಾಯಿಲೆ ಇತ್ತು ಅಂದ್ರೆ ನಾವು ಇನ್ಸೈಟ್ ಅಂತ ಹೇಳ್ತೀವಿ, ಅದು ಕಮ್ಮಿ ಇರುತ್ತೆ. ಸೊ ಅವ್ರಿಗೆ ಅನ್ಸುದಿಲ್ಲ. ಫಾರ್ ಎಕ್ಸಾಂಪಲ್ ಡಿಪ್ರೆಷನ್ ಇತ್ತು ಅಂತಂದ್ರೆ ಅವ್ರಿಗೆ ಏನನ್ಸುತ್ತೆ, ನಾನು ಯಾಕೆ ಬದುಕಿರ್ಲಿ, ಬದುಕಿದ್ದು ಪ್ರಯೋಜನ ಇಲ್ಲ, ಈ ತರ ಆಲೋಚನೆಗಳು ಅವ್ರು ಇರುತ್ತೆ. ಸೊ ಅವ್ರಿಗೆ ಏನನ್ಸುತ್ತೆ,
ಅನ್ಸುತ್ತೆ ನಾನು ಟ್ರೀಟ್ಮೆಂಟ್ ಕೊಡ್ಕೊಂಡು ನಾನು ಉದ್ಧಾರ ಆಗಬೇಕು, ನಾನು ಮುಂದೆ ಬಾಳ್ಬೇಕು ಅಂತ ಆಸೆ ಇರಲ್ಲ. ಅವಾಗ ಏನು ಮಾಡುತ್ತೆ, ಫ್ಯಾಮಿಲಿ ಬರುತ್ತೆ, ಫ್ಯಾಮಿಲಿ ರೋಲ್ ಬರುತ್ತೆ. ಸೊ ಫ್ಯಾಮಿಲಿಯವ್ರು ಬಂದ್ಬಿಟ್ಟು ಇಲ್ಲ ನಿನ್ಗೆ ಸಪೋರ್ಟ್ ಕೊಡುವಂಥದ್ದು, ಅವರಿಗೆ ಟ್ರೀಟ್ಮೆಂಟ್ಗೆ ರೆಗ್ಯುಲರ್ ಆಗಿ ಕೊಡುವಂಥದ್ದು, ಥೆರಪಿ ಸೆಷನ್ಸ್ಗೆ ಕರ್ಕೊಂಡು ಹೋಗುವಂಥದ್ದು, ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಥೆರಪಿಲಿ ಇನ್ವಾಲ್ವ್ ಆಗುವಂಥದ್ದು, ಒಳ್ಳೆ ಸಪೋರ್ಟ್ ಕೊಡುವಂಥದ್ದು, ಅವ್ರ ಫೀಲಿಂಗ್ಸ್ಗೆ ವ್ಯಾಲಿಡೇಷನ್ ಮಾಡುವಂಥದ್ದು. ಸೊ ಇದೆಲ್ಲ ಮಾಡ್ತಾ ಹೋಯ್ತು ಅಂತಂದ್ರೆ ಅವರು ಆ ಕಾಯಿಲೆಯಿಂದ ಗುಣಮುಕ್ತರಾಗಿ ಬರ್ಬೋದು. ನಾವು ಎಷ್ಟೊಂದು ಜನ ನೋಡ್ತೀವಿ. ಬಟ್ ಕೆಲವೊಂದು ಕಾಯಿಲೆಗಳೇ ಹಾಗೆ, ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ಕಿಜೋಫ್ರಿನಿಯಾ ಅಂತ ಹೇಳ್ಬೋದು ನಾವು. ಅದು ಲೈಫ್ ಲಾಂಗ್ ಕೋರ್ಸ್, ಬಟ್ ಕೋರ್ಸ್ ಕ್ಯಾನ್ ಬಿ ಇಂಪ್ರೂವ್ಡ್. ಅಂದರೆ ದೇ ಕ್ಯಾನ್ ಸ್ಟಿಲ್ ಹ್ಯಾವ್ ಸಮ್ ಆಫ್ ದ ಪ್ರಾಬ್ಲಮ್ಸ್, ಬಟ್ ದೇ ಕ್ಯಾನ್ ಲೀಡ್ ನಿಯರ್ ನಾರ್ಮಲ್ ಲೈಫ್. ಅಂದರೆ ಬಯೋಸೋಷೋ ಆಕ್ಯುಪೇಷನಲ್ ಫಂಕ್ಷನಿಂಗ್ ಅಂತ ಹೇಳ್ತೀವಿ. ಅಂದರೆ ಬಯಾಲಜಿಕಲ್ ಫಂಕ್ಷನ್, ನಿದ್ದೆ, ಊಟ ಮಾಡುವಂಥದ್ದು, ಸೋಷಿಯಲ್ ಲೈಫಲ್ಲಿ ಎಲ್ಲರ ಜೊತೆ ಹೇಗಿರುವಂಥದ್ದು, ಅಥವಾ ಅವರ ಕೆಲಸಗಳನ್ನು ಅದು ನಾರ್ಮಲ್ ಆಗಿ ಮಾಡಬಹುದು. ಅದು ಹೇಗೆ ಹೇಳಿ, ಅವರು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳುವಂಥದ್ದು, ಅವರ ಫ್ಯಾಮಿಲಿ ಅಕೊಮಡೇಟ್ ಮಾಡಬೇಕು ಅವ್ರನ್ನ. ಅದು ಬಿಟ್ಟು ನಿಮಗೆ ಮಾನಸಿಕ ಕಾಯಿಲೆ ಅಂತ ಸ್ಟಿಗ್ಮಾ ಅಂತ ಏನು ಹೇಳ್ತೀವಲ್ಲ, ಆ ಥರ ಇಟ್ಕೊಂಡು ಅವ್ರನ್ನ ದೂರ ತಳ್ಳುವಂಥದ್ದು, ಅವ್ರಿಗೆ ಕರೆಕ್ಟಾಗಿ ಪ್ರೀತಿ ಕೊಡದೇ ಇರುವಂಥದ್ದು. ಸೊ ಈ ಥರ ಕಂಟಿನ್ಯೂ ಆದರೆ ಇದು ಲೈಫ್ ಲಾಂಗ್ ಆಗುತ್ತೆ. ಡಾಕ್ಟ್ರೆ, ಇನ್ನೊಂದು ಪ್ರಶ್ನೆ. ಡಿಪ್ರೆಷನ್ ಅಂತ ಬಂದ ತಕ್ಷಣ ಇತ್ತೀಚೆಗೆ ನಾವು ನೋಡೋ ಸ್ಲೀಪಿಂಗ್ ಟ್ಯಾಬ್ಲೆಟ್, ನಿದ್ದೆ ಬರಲ್ಲ, ಹಾಗಾಗಿ ಗುಳಿಗೆಗಳನ್ನ ತಿನ್ನೋದು, ಮಲಗೋದು, ಈ ತರ ಇರುತ್ತೆ. ಇಂತಹ ಮಹಿಳೆಯರಿಗೆ ನೀವು ಏನ್ ಹೇಳ್ತೀರಾ? ಸ್ಲೀಪಿಂಗ್ ಟ್ಯಾಬ್ಲೆಟ್ ಆಕ್ಚುಲಿ ಏನಂದ್ರೆ ಅದು ಪ್ರಿಸ್ಕ್ರೈಬ್ಡ್ ಮೆಡಿಕೇಶನ್. ಅದು ನಾವಾಗೆ ತಗೊಳ್ಳಿಕ್ಕಿಲ್ಲ. ನಮಗೆ ಡಾಕ್ಟರ್ಸ್ಗೆ ಗೊತ್ತಿರುತ್ತೆ ಅದು ಎಷ್ಟು ದಿನ ಕೊಡಬೇಕಂತ. ಏನಾಗುತ್ತೆ, ಅದು ಅಡಿಕ್ಷನ್ ಆಗುತ್ತೆ. ಅದಕ್ಕೆ ಬೆನ್ಸೋಡೈಸಪಿನ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಸೊ ಆ ಡಿಪೆಂಡೆನ್ಸ್ ಹೋದ್ರೆ ಏನಾಗುತ್ತೆ, ಅದು ಬಿಡ್ಲಿಕ್ಕೆ ಆಗೋದಿಲ್ಲ. ಕೈಕಾಲು ನಡುಗುವಂಥದ್ದು, ಗಾಬರಿ ಆಗುವಂಥದ್ದು, ಈ ಥರ ಆಗುತ್ತೆ. ಸೊ ನಿದ್ದೆ ತೊಂದರೆ ಬಂತು, 3 ವಾರದಲ್ಲಿ ಮೋರ್ ದೆನ್ 3-4 ಡೇಸ್ ಆ ಥರ ಕಂಟಿನ್ಯೂ ಆದರೆ ಹಾಸ್ಪಿಟಲ್ಗೆ ಬನ್ನಿ. ನಾವು ಮಾತ್ರೆ ಕೊಡ್ತೀವಿ. ನಮಗೆ ಗೊತ್ತಿರುತ್ತೆ ಯಾವಾಗ ಮಾತ್ರೆ ಕೊಡಬೇಕು, ಯಾವಾಗ ಮಾತ್ರೆನ ಕಮ್ಮಿ ಮಾಡ್ಕೊಂಡು ಬರಬೇಕು. ಆದರೆ ಆ ಜನಕ್ಕೆ ಗೊತ್ತಿರಲ್ಲ. ಯಾಕಂದ್ರೆ ಅದ್ರ ಮೇಲೆ ಒಂದು ಡಿಪೆಂಡೆನ್ಸ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಿದ್ದೆ ಎಲ್ಲರಿಗೂ ಇಂಪಾರ್ಟೆಂಟ್. ಸೊ ನಾನು ಮಲ್ಕೊಂಡ್ರೆ ನಿದ್ದೆ ಬರುತ್ತಪ್ಪ, ನಾನು ಎಲ್ಲ ಮರ್ತು ಬಿಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಜನಗಳಿಗೆ. ಸೊ ಆ ಥರ ಮಾಡೋದನ್ನ ನಿಲ್ಲಿಸಬೇಕು. ಸೊ ಏನಾದರೂ ಸಮಸ್ಯೆ ಇದ್ರೆ ಪ್ರೊಫೆಷನಲ್ ಹೆಲ್ಪ್ ತಗೋಬೇಕು. ಫ್ರೀಕ್ವೆಂಟ್ ಫಾಲೋಅಪ್ಸ್ ನ ಕರೆದು ಮತ್ತೆ ನಾವು ಕಡಿಮೆ ಮಾಡ್ಕೊಂತ ಬರ್ತೀವಿ. ಅದು ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮ ಹತ್ರ ಬರ್ತಾರೆ. ಆಮೇಲೆ ಆ ಮಾತ್ರೆಯಿಂದ ಏನ್ ತೊಂದರೆ ಆಗುತ್ತೆ ಅಂದ್ರೆ, ಬೆನ್ಸೋಡೈಸಪಿನ್ಸ್ ತಗೊಂಡಾಗಿಂದ ತಲೆ ಸುತ್ತ ಬರುವಂತದ್ದು, BP ಡ್ರಾಪ್ ಆಗುವಂತದ್ದು, ನಮ್ದು ಕಾಗ್ನಿಷನ್ ಕಮ್ಮಿ ಆಗುವಂತದ್ದು. ಸೊ ಈ ರೀತಿ ಸಮಸ್ಯೆಗಳಾಗುತ್ತೆ. ಅಂದ್ರೆ ಡಾಕ್ಟ್ರೇ, ನೀವು ಹೇಳಿದ ಹಾಗೆ ನಿದ್ರಾಹೀನತೆ ಕೂಡ ಮಾನಸಿಕ ಸಮಸ್ಯೆಯನ್ನ ತಂದು ಒಡ್ಡಬಹುದು ನಮ್ಮ ಮಹಿಳೆಯರಿಗೆ. ಹಾಗಾಗಿ ನಿದ್ರೆ ಕೂಡ ತುಂಬಾ ಇಂಪಾರ್ಟೆಂಟು. ದಿನನಿತ್ಯದ ಶ್ರಮಕ್ಕೆ ಅವಳಿಗೆ ಸರಿಯಾದ ನಿದ್ದೆ, ಆಹಾರ ಎಲ್ಲ ಬೇಕು, ಪ್ರೀತಿನೂ ಬೇಕು, ಕುಟುಂಬದವರ ಸಹಕಾರ ಬೇಕು ಅಂತ ಹೇಳ್ತಾ ಇದ್ದೀರಾ. ಕೊನೆಯದಾಗಿ ಚಿಕ್ಕದಾಗಿ ನಿಮ್ಮ ಸಂದೇಶ ಅಥವಾ ಕಿವಿ ಮಾತು ನಮ್ಮ ಮಹಿಳೆಯರು ಸಂಸಾರದಲ್ಲಿ ಬೇರೆಯವರ ಕಾಳಜಿ ಮಾಡ್ಕೊಂತ ತಮ್ಮ ಬಗ್ಗೆ ತಾವು ಕಾಳಜಿ ತೋರ್ಸೋದು ಕಮ್ಮಿ ಮಾಡ್ತಾರೆ. ಸೊ ಅವರು ಹೇಗೆ ಮಾನಸಿಕ ಆರೋಗ್ಯ ಇಂಪ್ರೂವ್ ಮಾಡ್ಬೋದು ಅಂದ್ರೆ, ಅವ್ರದ್ದು ಫಿಸಿಕಲ್ ಹೆಲ್ತ್ ನ ಇಂಪ್ರೂವ್ ಮಾಡುವಂಥದ್ದು. ಯಾವ ರೀತಿ, ಅಕಸ್ಮಾತ್ ತುಂಬಾ ಬಿಸಿ ಸ್ಕೆಡ್ಯೂಲ್ ಇದ್ರು ಒಂದು ದಿನಕ್ಕೆ 30 ನಿಮಿಷ ಎಕ್ಸರ್ಸೈಸ್ ಮಾಡುವಂಥದ್ದು. ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಇರುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ಅವಾಗ ಅವರು ವೆಲ್ ಬೀಯಿಂಗ್ ಚೆನ್ನಾಗುತ್ತೆ. ಸರಿಯಾದ ಟೈಮಲ್ಲಿ ಊಟ ಮಾಡುವಂಥದ್ದು. ನಾವು ನೋಡ್ತೀವಿ ಎಷ್ಟೊಂದು ಜನ ಹೌಸ್ ವೈಫ್ ಏನ್ ಮಾಡ್ತಾರೆ, ಎಲ್ಲರಿಗೂ ಊಟ ಕೊಟ್ಟು ಕೆಲವೊಂದ್ಸಲ ಅವ್ರು ಊಟನೇ ಮಾಡೋದಿಲ್ಲ ಅಥವಾ ಸ್ಕಿಪ್ ಮಾಡ್ತಾರೆ. ಒಂದು ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ದಿನಕ್ಕೆ 7 ರಿಂದ 8 ಅವರ್ ನಿದ್ದೆ ಮಾಡಬೇಕು ಸರಿಯಾದ ಪ್ರಮಾಣದಲ್ಲಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನು, ಪ್ರಾಣಾಯಾಮ ಮಾಡುವಂಥದ್ದು. ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಇದೆ. ಮೈಂಡ್ಫುಲ್ನೆಸ್ ಅಂತ ಏನಂತಂದ್ರೆ, ಏನ್ ಮಾಡ್ತೀವಿ, ಎಷ್ಟೊಂದ್ಸಲ ನಾವು ಒಂದು ಕೆಲಸ ಮಾಡ್ತಿರ್ತೀವಿ, ಪಾತ್ರೆ ತೊಳಿತಾ ಇರ್ತೀವಿ, ನಮ್ಮ ಮನಸ್ಸು ಎಲ್ಲೋ ಹೋಗಿರುತ್ತೆ. ಅಯ್ಯೋ ನೆನ್ನೆ ನಂಗೆ ಹಂಗಾಯ್ತು, ಅದಕ್ಕೆ ಆಟೋಮ್ಯಾಟಿಕ್ ಪೈಲಟ್ ಅಂತೀವಿ. ಬಟ್ ನಾವು ಆ ರೀತಿ ಮಾಡಬಾರ್ದು. ನಮ್ಮ ಮನಸ್ಸು ನಾವು ಏನ್ ಮಾಡ್ತಿರ್ತೀವೋ ಅದ್ರ ಮೇಲೆ ಗಮನ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಿದ್ದೀನಿ, ಅಕಸ್ಮಾತ್ ನಾನು ಊಟ ಮಾಡ್ತಿದ್ದೀನಿ ಅಂದ್ರೆ ನನ್ನ ಗಮನ ನನ್ನ ಊಟದ ಮೇಲೆ ಇರಬೇಕು. ಹಿಂದಿನ ಬಗ್ಗೆನೂ ಮುಂದಿನ ಬಗ್ಗೆನೂ ಯೋಚನೆ ಮಾಡಬಾರ್ದು. ಸೊ ಮೈಂಡ್ಫುಲ್ನೆಸ್ ಆಗಿ ಇರಬೇಕು. ಮತ್ತೆ ಏನಾದ್ರೂ ತೊಂದರೆ ಬಂತು ಅಂದ್ರೆ ಯಾರ ಹತ್ರನಾದ್ರೂ ಹೇಳ್ಕೊಳ್ಳುವಂಥದ್ದಾಗಿ, ಸ್ನೇಹಿತೆ ಅಥವಾ ಹಸ್ಬೆಂಡ್ ಅಥವಾ ಯಾರ ಹತ್ರನಾದ್ರೂ, ಸಿಸ್ಟರ್ ಬ್ರದರ್, ಅವ್ರ ಹತ್ರ ಹೇಳ್ಕೋಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊದ್ರ ಬಗ್ಗೆ ಸೊಲ್ಯೂಷನ್ ಸಿಗಲ್ಲ, ಬಟ್ ನಾವು ಅಟ್ಲೀಸ್ಟ್ ಹೇಳ್ಕೊಂಡ್ರೆ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಹೇಳ್ಕೊಳ್ಳುವಂಥದ್ದಾಗ್ಲಿ. ಮತ್ತೆ ಎಲ್ಲದಕ್ಕೂ ಹೂ ಅಂತ ಹೇಳ್ಕೊಳ್ಳೋದಲ್ಲ, ಬೌಂಡ್ರಿ ಸೆಟ್ ಮಾಡುವಂಥದ್ದು. ಸೊ ಇದು ನನ್ಗಾಗುತ್ತೆ, ಇದು ನನ್ಗಾಗಲ್ಲ ಅಂತ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡೋದು. ಕ್ಲಿಯರ್ ಕಮ್ಯುನಿಕೇಶನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ಏನಾದ್ರೂ ತೊಂದರೆ ಆಗ್ತಿದೆ, ನನ್ಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಳ್ಳುವಂಥದ್ದು. ಅದೇ ರೀತಿ ಅವರ ಫ್ಯಾಮಿಲಿಯವರು ಮಹಿಳೆಯರ ಆರೋಗ್ಯದ ಬಗ್ಗೆ ಅವರು ಕೂಡ ಗಮನ ಕೊಡುವಂಥದ್ದು. ಎಷ್ಟೊಂದ್ಸಲ ಏನಂತ ಹೇಳ್ತಾರೆ, ನಂಗೆ ಯಾರು ಕೇಳಿಸ್ಕೊಳ್ಳೋಕೆ ಇಲ್ಲ, ನಾನು ನಿಮ್ಮ ಹತ್ರ ಬಂದು ಹೇಳಿದಾಗ ನಂಗೆ ಎಷ್ಟು ಹಗುರ ಆಯ್ತು ಅಂತ. ಮತ್ತೆ ವ್ಯಾಲಿಡೇಷನ್ ಮಾಡಬೇಕು. ಸೊ ಈ ರೀತಿ ಎಂಕರೇಜ್ ಮಾಡುವಂಥದ್ದು. ಅಕಸ್ಮಾತ್ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ, ನಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಸೈಕಾಟ್ರಿಸ್ಟ್ ಹತ್ರ ಬೇಗ ತೋರಿಸಿದಷ್ಟು ಪ್ರೋಗ್ನೋಸಿಸ್ ಚೆನ್ನಾಗಿರುತ್ತೆ, ಅಂದ್ರೆ ಒಳ್ಳೆ ಔಟ್ಕಮ್ಸ್ ಬರುತ್ತೆ. ಈ ಮನಸ್ಸು ಅಂತ ಇದೆ ಪೋರ್ಟಲ್, 14416 ನಂಬರ್. ಸೊ ಆ ಪೋರ್ಟಲ್ಗೆ ಕಾಲ್ ಮಾಡಿ, ಅವರು ಮಾತಾಡ್ತಾರೆ. ಅವ್ರು ಏನಾದ್ರೂ ಆ ಸಮಸ್ಯೆ ಫೋನಲ್ಲಿ ಬಗೆಹರಿಯಲ್ಲ, ನೀವು ಸೈಕಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡಿ ಅಂದ್ರೆ ಅಲ್ಲಿ ಹೋಗ್ಬೋದು ನೀವು. ಸೊ ಈ ರೀತಿ ಎಷ್ಟೊಂದು ವೇಸ್ ಗಳಿದೆ. ಬಟ್ ನಾವೇನ್ ಮಾಡ್ಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕು, ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ. ಸೊ ಯಾವಾಗ ಎಲ್ಲಾ ಮಹಿಳೆಯರು ಕೂಡ ತಮ್ಮ ಜೀವನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೋ, ಅವಾಗ ಏನ್ ಬೇಕಾದ್ರೂ ಮಾಡಬಹುದು. ಆಗ ಈ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಡಾಕ್ಟ್ರೆ, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು.